ಈ ಥರ ಸ್ಕ್ಯಾಲಪ್ ಡಿಸೈನ್ಸ್ ಮಾಡುವಾಗ ಪೈಪಿಂಗ್ ಕೊಟ್ಟು ಬ್ಯಾಕ್ ಆ್ಯಂಡ್ ಫ್ರಂಟ್ ಎರಡೂ ಇನ್ಸೈಡ್ ಫಿನಿಶಿಂಗ್ ಹೇಗೆ ಈಸಿಯಾಗಿ ಮಾಡೋದಂತ ಇವತ್ತು ನಾನು ವೀಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಈ ಥರ ಸ್ಕ್ಯಾಲಪ್ ಡಿಸೈನ್ ಮಾಡಿಕೊಂಡು ನಮಗೆ ಎಷ್ಟು ಇದು ಅಲವೆನ್ಸ್ ಸೇರಿಸಿ ನಮ್ಗೆ ಇಲ್ಲಿ ಸ್ಟಿಚ್ ಬರುತ್ತೆ. ಸೊ ಇದನ್ನು ಎಕ್ಸಾಕ್ಟಾಗಿ 1/2 ಇಂಚ್ ಅಲವೆನ್ಸ್ ಬಿಟ್ಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಪೈಪಿಂಗ್ನ ರೆಡಿ ಮಾಡ್ಕೊಳ್ಬೇಕು. ಈ ಥರ ಪೈಪಿಂಗ್ನ ಸ್ವಲ್ಪ ನಾಚ್ ಹಾಕ್ಕೊಳ್ಳಿ. ಸೊ ಟರ್ನ್ ಮಾಡುವಾಗ ಈಸಿ ಇರುತ್ತೆ. ಪೈಪಿಂಗ್ ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಸೊ ಎಷ್ಟು ಅಲವೆನ್ಸ್ ಬಿಟ್ಟಿರ್ತೀವೋ ಅಲ್ಲಿ ಇಟ್ಕೊಂಡು ಸೊ ಈ ಥರ ಸ್ಟಿಚ್ ಮಾಡಿದ್ಮೇಲೆ ನಾವು ಮೇನ್ ಫ್ಯಾಬ್ರಿಕ್ ಇದೆ ನೋಡಿ. ಸೊ ಫೇಸ್ ಆನ್ ಫೇಸ್, ಇವಾಗ ಇದು ಮೇನ್ ಫ್ಯಾಬ್ರಿಕ್ ಇದ್ದರೆ ಇದು ಲೈನಿಂಗ್. ಸೊ ಆ ಥರ ಫೇಸ್ ಆನ್ ಫೇಸ್ ಇಟ್ಕೊಂಡು ಇದ್ರ ಮೇಲೇ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಕಾರ್ನರ್ ಬಂದು ಈ ಪೈಪಿಂಗ್ ಬಿಟ್ಟು ಈ ಕಡೆ ಒಂದು ಸ್ಟಿಚ್ಚು, ಮುಂದೆ ಒಂದು ಸ್ಟಿಚ್ಚು, ತಿರ್ಗಾ ವಾಪಸ್ ಹಿಂದೆ ಒಂದು ಸ್ಟಿಚ್ಚು. ಸೊ ಮುಂದೆ ಪೈಪಿಂಗ್ ಬಿಟ್ಟು ಮುಂದೆ ಒಂದು ಸ್ಟಿಚ್ಚು, ಹಿಂದೆ ಒಂದು ಸ್ಟಿಚ್ಚು, ಆ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇವಾಗ ಎಕ್ಸಸ್ ತಗೊಂಡಿರೋದನ್ನ ಟ್ರಿಮ್ ಮಾಡಿಬಿಡೋಣ. ಸೊ ಇವಾಗ ಅದೇ ಸೈಜ್ಗೆ ಸೊ ಅದಾದಮೇಲೆ ಈ ನಾಚ್ ಪಾಯಿಂಟ್ಸ್, ಈ ಕಾರ್ನರ್ಸ್ ಇದೆಯಲ್ಲ ಅದನ್ನು ನಾಚ್ ಹಾಕಿ ಸೊ ಸ್ಟಿಚ್ ಮೇಲೆ ಬೀಳದೇ ಇರೋ ಥರ ಎಡ್ಜ್ಗೆ ಹಾಕಿ. ಸೊ ಸ್ಟಿಚ್ ಮಾಡಿದ್ಮೇಲೆ ಈ ಕಡೆ ಟರ್ನ್ ಮಾಡಿ ಸೊ ಮೇಯ್ನ್ ಇದರಲ್ಲಿ ಏನು ಫೋಕಸ್ ಮಾಡಬೇಕಂದ್ರೆ ಸ್ಟಿಚ್ಚಸ್ಸು ತುಂಬ ಎಡ್ಜಲ್ಲಿ ಇರಬೇಕು. ಸೊ ಸ್ಟಿಚ್ಚಸ್ಸು ನಿಮಗೆ ಪೈಪಿಂಗ್ ಕಾರ್ನರ್ಗೆ ಬರಬೇಕು. ಆ್ಯಂಡ್ ಇದನ್ನು ನಾವು ಒನ್ ಸೈಡ್ ಪ್ರೆಷರ್ ಫುಟ್ರ್ ಯೂಸ್ ಮಾಡಿದ್ದೀವಿ. ಸೊ ಒನ್ ಸೈಡ್ ಪ್ರೆಷರ್ ಫುಟ್ರ್ ಯೂಸ್ ಮಾಡಿದ್ರೆ ನಿಮಗೆ ಎರಡು ಕಡೆನೂ ನೋಡಿ ಎಲ್ಲೂ ನಿಮಗೆ ದಾರ ಏನೂ ಕಾಣಲ್ಲ. ಸೊ ಈ ಥರ ಬಂದಿರುತ್ತೆ. ಆ್ಯಂಡ್ ಈ ಸ್ಟಿಚ್ ಹಾಕೋದು ಇಲ್ಲಿ ಲಾಕ್ ಟೈಟಾಗಿ ಇಲ್ಲಿ ನೋಡಿ ಈ ಎಡ್ಜಸ್ ನಿಮಗೆ ಟೈಟಾಗಿ ಕುತ್ಕೊಳ್ಳುತ್ತೆ. ಸೊ ಎಳೆದ್ರೇನು ಆ ಥರ ಅಲ್ಲ. ಸೊ ಈ ಥರ ಒಂದೊಂದು ಸ್ಟಿಚ್ ಹಾಕಿದ್ರೆ ಈ ಥರ ನಿಮಗೆ ಇಲ್ಲಿ ಟೈಟಾಗಿ ಕುತ್ಕೊಳ್ಳುತ್ತೆ. ಇದನ್ನು ಇವಾಗ ಲಾಸ್ಟಾಗಿ ಅಯನ್ ಮಾಡಬೇಕು. ಸೊ ಈ ಥರ ಸ್ಕ್ಯಾಲಪ್ ಡಿಸೈನ್ಸ್ ಮಾಡ್ಕೊಳ್ಬೋದು ನಾವು.